ಜಿಲ್ಲೆ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ. ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ದೀವಿ, ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ.ಇ. ಕೃಷ್ಣಪ್ಪನವರು ಇವತ್ತೇನಾದ್ರೂ ಜರ್ಸಿ ಹಸುಗಳಿದಾವೆ. ಆಮೇಲೆ ನಮ್ಮ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿದಂಗೆ ಅಂತ ಹೇಳಿದ್ರೆ ಆ ಮಗುವನ್ನು ಎಷ್ಟು ಮುದ್ದಾಗಿ ಚೆಂದಾಗಿ ನಾವು ನೋಡ್ಕೊಳ್ತೀವೋ ಆ ರೀತಿಯಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವ ಹಬ್ಬ ಅಂದ್ರೆ ನಮ್ಮ ಮನೆಯಲ್ಲಿ ಮಗು ಹುಟ್ಟಿದಾಗ ಎಷ್ಟು ಸಂತೋಷ ಇರುತ್ತೋ ಆ ಸಂತೋಷದ ದಿನ ಇವತ್ತು ನಮ್ಮ ಕನ್ನಡ ರಾಜ್ಯೋತ್ಸವ ಅಂದ್ರೆ ಕರ್ನಾಟಕದಲ್ಲಿ ಹುಟ್ಟಿರೋದಂದ್ರೆ ನಾವೆಲ್ಲ ಅದೃಷ್ಟವಂತರು, ದೇವರಾಣೆಗೂ ನಾವೆಲ್ಲರೂ ಅದೃಷ್ಟವಂತರು ಕರ್ನಾಟಕದಲ್ಲಿ ಹುಟ್ಟಿರೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಯಾವ್ಯಾವ ತಿಂಗಳಿಗೆ ಯಾವ್ಯಾವ ರೀತಿಯಲ್ಲಿ ಸಂದರ್ಭದಲ್ಲಿ ನಮಗೆ ಪ್ರಕೃತಿ ನಮಗೆ ಕೊಡಬೇಕು, ಕರ್ನಾಟಕದಲ್ಲಿ ಮಾತ್ರ ಪ್ರಕೃತಿ ಕರೆಕ್ಟ್ ಆಗಿ ಯಾವ್ಯಾವ ತಿಂಗಳಲ್ಲಿ ಕೊಡಬೇಕು. ಅದೇ ತಮಿಳುನಾಡಿಗೆ ಹೋಗಿ ಬಿಸಿ, ಆಂಧ್ರಾಗೆ ಹೋಗಿ ಬಿಸಿಲು, ಬೇರೆ ಎಲ್ಲೇ ಹೋದ್ರೂ ಆಯಾ ತಿಂಗಳಲ್ಲಿ ಆ ಪ್ರಕೃತಿ ನಮ್ಮನ್ನ ಕರೆಕ್ಟ್ ಆಗಿ ಕಾಪಾಡೋದಿಲ್ಲ. ಆದ್ರೆ ಆ ಅದೃಷ್ಟ ಸಿಕ್ಕಿರೋದಂದ್ರೆ ಕರ್ನಾಟಕ ಜನಕ್ಕೆ ಮಾತ್ರ ಆ ಅದೃಷ್ಟ ಸಿಕ್ಕಿರೋದಂದ್ರೆ ನಾವೆಲ್ಲರೂ ಸಂತೋಷ ಪಡಬೇಕಾಗಿರುವಂತ ಒಂದು ವಿಚಾರ. ಆಮೇಲೆ ಕನ್ನಡ ಪರವಾಗಿ ಅಂದ್ರೆ ಕೋಲಾರ ಜಿಲ್ಲೆ ಅದು ಕರ್ನಾಟಕಕ್ಕೆ ತುಂಬಾ ಕೊಡುಗೆಗಳಿದೆ. ಕೋಲಾರ ಜಿಲ್ಲೆ ಅಂತ ಹೇಳಿದ್ರೆ ನಾವು ಚಿನ್ನ ಕೊಟ್ಟಿದ್ದೀವಿ, ಹಾಲು ಕೊಟ್ಟಿದ್ದೀವಿ, ಆಮೇಲೆ ರೇಷ್ಮೆ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿದ್ದೀವಿ, ಕರ್ನಾಟಕಕ್ಕೆ ನಾವು ಒಂದು ಒಳ್ಳೆ ಉತ್ತಮವಾದಂತ ನಮ್ಮ ಎಂ.ಇ. ಕೃಷ್ಣಪ್ಪನವರು ಇವತ್ತೇನಾದ್ರೂ ಜರ್ಸಿ ಹಸುಗಳಿದಾವೆ. ಆಮೇಲೆ ನಮ್ಮ ಕರ್ನಾಟಕದಲ್ಲಿ ಟ್ರ್ಯಾಕ್ಟರ್ ಬಂದಿದೆ ಇವತ್ತು ಅಂತ ಹೇಳಿದ್ರೆ ಅದು ಎಂ.ಇ. ಕೃಷ್ಣಪ್ಪನವರ ಒಂದು ಕೊಡುಗೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ಟಿ ಚೆನ್ನೈನವರು ನಮ್ಮ ಕೋಲಾರಕ್ಕೆ ಏಷ್ಯಾಗೆ ಫಸ್ಟ್ ಕರೆಂಟ್ ತಂದಿರುವಂತ ಒಂದು ಘನತೆ ಈ ಕೋಲಾರ ಜಿಲ್ಲೆಗಿದೆ. ಅದೇ ರೀತಿ ಲತೀಫ್ ಸಾಬ್ ಅವರು, ಈ ತರ ಅನೇಕ ದೊಡ್ಡ ವ್ಯಕ್ತಿಗಳು, ಅನೇಕ ಜನ ಈ ಕೋಲಾರಿನಲ್ಲಿರುವಂತ ಕರ್ನಾಟಕದಲ್ಲಿ ಕೋಲಾರಲ್ಲಿ ಹುಟ್ಟಿರುವಂತವರು ಕನ್ನಡಕ್ಕೋಸ್ಕರ ಹೋರಾಟಗಾರರು, ಡಿ.ವಿ. ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, ಇಂಥ ಮಹಾನಿಗಳೆಲ್ಲ ಈ ಕೋಲಾರಲ್ಲಿ ನಮಗೆ ಹುಟ್ಟಿ ನಮ್ಮನ್ನ ಕೋಲಾರ ಜಿಲ್ಲೆ ಅಂದ್ರೆ ಏನು ಅನ್ನೋದನ್ನ ಈ ರಾಜ್ಯಕ್ಕೆಲ್ಲ ದೇಶಕ್ಕೆ ತೋರಿಸಿರುವಂತದ್ದು ಘನತೆ ಈ ಕೋಲಾರ ಜನತೆ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯ ಪಡ್ತೀವಿ. ಕೋಲಾರಲ್ಲಿ ಹುಟ್ಟಿರೋದೇ ನಮಗೆಲ್ಲ ಅದೃಷ್ಟ. ಆದ್ರಿಂದ ನಾನೆಲ್ಲ ಕೋಲಾರ ಜಿಲ್ಲೆಗೆ ಜನತೆಗೆ ನಾನು ಕನ್ನಡ ರಾಜ್ಯೋತ್ಸವ ಶುಭಾಶಯ ಹೇಳ್ತಾ, ಮುಖ್ಯವಾಗಿ ನಮ್ಮ ಸುರೇಶ್ ಅಣ್ಣ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲೂ ಒಂದು ಬಿಟ್ಟರು ಮಾತಾಡೋದ್ರಲ್ಲಿ ಈಗ ರೀಸೆಂಟ್ ಆಗಿ ನಮ್ಮ ಟೌನ್ ಅಭಿವೃದ್ಧಿಗೆ 4-5 ದಿವಸ ಹಿಂದ್ಗಡೆ 50 ಕೋಟಿ ಕೊಟ್ಟಿದ್ದಾರೆ. ಟೌನ್ಗೆ 50 ಕೋಟಿ ಅಭಿವೃದ್ಧಿಗೆ, ರೋಡ್ಸ್, ಯುಜಿಡಿಸ್ 60 ಕೋಟಿ ಸಪರೇಟ್ ಟೆಂಡರ್ ಇದೆ. ಎಕ್ಸ್ಟ್ರಾ ಇವಾಗ 50 ಕೋಟಿ ಕೊಟ್ಟಿದ್ದಾರೆ, ಒಂದು 25 ಕೋಟಿ ಕೊಟ್ಟಿದ್ದಾರೆ. ಟೋಟಲ್ ಟೌನ್ಗೆ ಈ 2 ತಿಂಗಳಲ್ಲಿ 75 ಕೋಟಿಗಿಂತ ಹೆಚ್ಚು ಟೌನ್ಗೆ ದುಡ್ಡನ್ನ ಕೊಟ್ಟಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ನಾವು ಹಿಂದೆ ಹೋಗೋದಿಲ್ಲ. ಆಮೇಲೆ ನಮ್ಮ ಮಲ್ಲೇಶನ್ ಅವರು ಹೇಳ್ತಾ ಇದ್ರು, ರೈಲ್ವೆ ವಿಚಾರವಾಗಿ ಹೇಳ್ತಾ ಇದ್ರು. ರೈಲ್ವೆ ವಿಚಾರ ಅಂದ್ರೆ ಮೊದಲು ಬಂದ್ಬಿಟ್ಟು ರೈಲ್ವೆದು ಲೈನ್ಗೆ ಎಸ್ಟಿಮೇಟ್ ಮಾಡಿದ್ರು, ಎಲ್ಲವನ್ನು ಮಾಡಿದ್ರು. ನಂದೇ ಜಮೀನಲ್ಲಿ ಕಾಮನೂರು ಸರ್ವೆ ನಂಬರು ನಂದೇ ಜಮೀನಲ್ಲೇ ರೈಲ್ವೆ ಏನು ಹೋಗುತ್ತೆ ಅಂತ ನೋಟಿಸ್ ಇಶ್ಯೂ ಮಾಡಿದ್ರು ನನಗೆ. ಎಲ್ಲಿ ವೈಟ್ ಫೀಲ್ಡ್ ಇಂದ ಬರುವಂತಂದ್ರೆ ನೋಟಿಸ್ ಇಶ್ಯೂ ಮಾಡಿದ್ರು. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಂಡೀಷನ್ ಹಾಕಿದ್ರು, ನೀವು ಜಾಗನೂ ಕೊಡಬೇಕು, ಪ್ರಾಜೆಕ್ಟ್ ಕಾಸ್ಟ್ ಅಲ್ಲಿ 50% ಹಾಕಬೇಕು ಅಂತ ಒಂದು ಬಂತು. ಅದು ಆವಾಗ ಏನಾಯ್ತು, ಜಾಗ ಕೊಡ್ತೀವಿ, ಪ್ರಾಜೆಕ್ಟ್ ಕಾಸ್ಟ್ ಅನ್ನ ನಾವು ಹಾಕೊಳ್ಳೋದಾಗೋದಿಲ್ಲ ಅಂತ ಅದನ್ನ ಸ್ಟಾಪ್ ಆಯ್ತು. ಖಂಡಿತವಾಗ್ಲೂ ಇವತ್ತು ನೀವೇನ್ ಹೇಳಿದ್ರು, ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿದ್ದೀನಿ, ಸುರೇಶ್ ಅಣ್ಣ ಅವರು ಮಾತಾಡಿದ್ದಾರೆ, ಅನಿಲನ್ ಅವರು ಮಾತಾಡಿದ್ದಾರೆ, ನಜೀರ್ ಅಣ್ಣ ಅವರು ಮಾತಾಡಿದ್ದಾರೆ. ನಾವೆಲ್ಲರೂ ಸೇರಿ ಮಾತಾಡಿದಾಗ ಮುಖ್ಯಮಂತ್ರಿಗಳು ಒಂದೇ ಮಾತನ್ನು ಕೇಳಿದ್ದಾರೆ, ನೀವ್ ಹೇಳ್ತಾ ಇರೋದು ಪ್ರಾಜೆಕ್ಟ್ ಕರೆಕ್ಟ್ ಆಗಿದೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಾವು ಪ್ರಾಜೆಕ್ಟ್ ಅನ್ನ ನಾವು ಮಾಡ್ಕೊಳ್ತೀವಿ, ಜಾಗವನ್ನ ನೀವು ಕೊಡಿ ಅಂತ ಒಂದು ಕಾಗದ ಹಾಕಿಸಿ ನನಗೆ, ಖಂಡಿತವಾಗ್ಲೂ ಆ ಕೆಲಸವನ್ನ ನಾನು ಮಾಡಿಸ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮಗೆ. ಅದನ್ನ ಹೇಳಿದೀವಿ ನಾವೆಲ್ಲರೂ. ಪ್ರಾಜೆಕ್ಟ್ ಕಾಸ್ಟ್ ಅನ್ನ ಸೆಂಟ್ರಲ್ ಗೌರ್ಮೆಂಟ್ ಭರಿಸುತ್ತೆ, ಲ್ಯಾಂಡ್ ಸ್ಟೇಟ್ ಗೌರ್ಮೆಂಟ್ ಕೊಡೋದು ಅಂತ ನೀವೊಂದು ಕಾಗದವನ್ನ ಅಲ್ಲಿಂದ ನೀವು ಅವ್ರಿಗೆ ನಮ್ಗೆ ಲ್ಯಾಂಡ್ ಕೊಡಿ, ಪ್ರಾಜೆಕ್ಟ್ ನಾವು ಮಾಡ್ತೀವಿ ಅಂತ ನೀವು ಕಾಗದ ಮುಖಾಂತರ, ಪತ್ರದ ಮುಖಾಂತರ ನೀವು ಕಳಿಸ್ಕೊಟ್ರೆ ಖಂಡಿತವಾಗ್ಲೂ ಮಿಕ್ಕಿದ್ದನ್ನ ನಾವು ಫಾಲೋ ಮಾಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ನಾವು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ನಾವೆಲ್ಲ ನಜೀರಣ್ಣ ಅವರು, ಅನಿಲಣ್ಣ ಅವರು, ನಾವೆಲ್ಲರೂ ಸರಿ ಮಾಡ್ತೀವಿ ಅಂತ ಹೇಳ್ತೀವಿ. ಆಮೇಲೆ ಇವತ್ತು ತುಂಬಾ ಖುಷಿಯಾದ ಸನ್ಮಾನ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಂದ್ರೆ ಅಲ್ಲಿ ನಮಗೆ ನನಗೆ ಆಶೀರ್ವಾದ ಮಾಡಿರುವಂತವ್ರು ಇಬ್ರು ಇದ್ದಾರೆ. ನಮ್ಮ ಕೆ.ವಿ. ಶಂಕರಪ್ಪಣ್ಣ ಅವರು ಇದ್ದಾರೆ, ಹಿರಿಯ ವಕೀಲರು. ಅವ್ರು ನೋಡಿದ್ರೆ ನಮ್ಗೆ ಖುಷಿಯಾಗಿದೆ. ನಮ್ಮ ಶಂಕರಪ್ಪಣ್ಣ ಅವರನ್ನ ಯಾವಾಗಾದ್ರೂ ಹೋದ್ರು ಅವರು ಎಲ್ಲರಿಗೂ ಕೈ ಕೊಡಕ್ ಬಿಡ್ತಾರೆ, ಹಿಂಗೆ ಮಾತಾಡಕ್ಕೆ. ಅವ್ರು ಹೋದ್ರೆ ಕೈ ಕೊಡಕ್ ಬರೋದಿಲ್ಲ, ಹಿಂಗೆ ತಲೆಗೆ ಕೈ ಇಟ್ಬಿಟ್ಟು ಚೆನ್ನಾಗಿರಪ್ಪ ಅಂತ ಆಶೀರ್ವಾದ ಮಾಡುವಂತವ್ರು. ಆಮೇಲೆ ನಮ್ಮ ತಾಯಿ ರಮೇಶ್ ಅಣ್ಣ ಅವರು TAPSMS ಅಧ್ಯಕ್ಷರಾಗಿದ್ರು. ಅವರು ಒಳ್ಳೆ ರೈತರಿಗೋಸ್ಕರ ಸೇವೆ ಮಾಡಿರುವಂತವ್ರು. ಇವತ್ತು ಆ TAPSMS ಅಧ್ಯಕ್ಷರಾಗಿ ನಾನಿದ್ದೀನಿ ಇವತ್ತು. ಅವ್ರು ನನಗಿಂತ ಮುಂಚೆ ಅವರು ಇದ್ರು, ಒಳ್ಳೆ ಅಭಿವೃದ್ಧಿ ಮಾಡ್ಕೊಂಡು ಬಂದು ನಿಮ್ಮೆಲ್ಲರಿಗೂ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಾ ಇರುವಂತ ನಮ್ಗೆ ತುಂಬಾ ಸಂತೋಷಕರ ವಿಚಾರ. ನಿಮ್ಮಂತವ್ರನ್ನ ಗುರುತಿಸಬೇಕು, ನಿಮ್ಮಂತವ್ರ ಹತ್ರ ಮಾರ್ಗದರ್ಶನ ಪಡಿಬೇಕು. ನಿಮ್ಮಂತವ್ರು ಇವೆಲ್ಲ ರೈತರಿಗೋಸ್ಕರ ನಮ್ಮ ಶಂಕರಪ್ಪನವರು DCC ಬ್ಯಾಂಕ್ ಎಷ್ಟೋ ಜನ ರೈತರಿಗೆ ಒಳ್ಳೇದು ಮಾಡಿರುವಂತದ್ದು ಅದೆಲ್ಲ ಅವರಲ್ಲಿ ಇದೆ.
ಅಂತ ಇಂಥವ್ರನ್ನ ಆಯ್ಕೆ ಮಾಡಿರೋದಕ್ಕೆ ನಾನು ಜಿಲ್ಲಾಡಳಿತಕ್ಕೂ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಇವತ್ತು ಕೋಲಾರ ಅಭಿವೃದ್ಧಿ ವಿಚಾರದಲ್ಲಿ ನಾವ್ಯಾರು ಹಿಂದೆ ಹೋಗುವಂತ ಪ್ರಶ್ನೆನೇ ಇಲ್ಲ. ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ಮೆಡಿಕಲ್ ಕಾಲೇಜು PPP ಫಂಡ್ ಇರೋದನ್ನ ಕ್ಯಾನ್ಸಲ್ ಮಾಡಿ ಅದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನನೂ ಆಗಿದೆ. ಅದು ಬಿಟ್ಟು ಕೋಲಾರ ರಿಂಗ್ ರೋಡ್ ಮಾಡೋದಕ್ಕೆ ಇವತ್ತು DPR ಪ್ರಾಜೆಕ್ಟ್ DPR ಮಾಡ್ತಾ ಇದೀವಿ. ಟೆಂಡರ್ ಆಯ್ತು, ಟೆಂಡರ್ ಪ್ರೋಗ್ರೆಸ್ ಆಯ್ತು, ವರ್ಕ್ ಆರ್ಡರ್ ಆಯ್ತು, ಅವ್ರು DPR ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಅದನ್ನು ಮಾಡ್ತೀವಿ. ಯಾವುದೇ ರೀತಿಯಲ್ಲಿ ನಾವು ಹಿಂದೆ ಹೋಗುದಿಲ್ಲ. ಸ್ವಲ್ಪ ಅಡೆತಡೆಗಳಿಂದ ಸ್ವಲ್ಪ ನಿಧಾನ ಆಗ್ಬೋದು ಅಷ್ಟೇ, ಮಾತ್ರ ಕೆಲಸ ಅಂತೂ ಗ್ಯಾರಂಟಿವಾಗಿ ಆಗುವಂತದ್ದು ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ, ಕನ್ನಡ ಪರ ಹೋರಾಟಗಾರರು, ಕನ್ನಡ ಪರ ಚಿಂತಕರು, ಕನ್ನಡಕ್ಕೆ ಈ ದೇಶದಲ್ಲಿ ಹೋರಾಟ ಮಾಡಿರೋರು, ವೇದಿಕೆ ಮೇಲೆ ಇರ್ತಕ್ಕಂಥ ಕನ್ನಡದ ಪರವಾಗಿರ್ತಕ್ಕಂಥ ಎಲ್ಲ ನಮ್ಮ ಕನ್ನಡದ ಅಭಿಮಾನಿಗಳು ಅಂತ ಎಲ್ಲರಿಗೂ ನಮ್ಮ ತಾಯಿ ಭುವನೇಶ್ವರಿ ಆಶೀರ್ವಾದ ಇರಲಿ, ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ, ತಾಯಿ ನಮ್ಮ ಕೋಲಾರಪ್ಪನ ಆಶೀರ್ವಾದ ಎಲ್ಲರಿಗೂ ಇದ್ದು ಒಳ್ಳೆಯದಾಗಿ ಕಾಪಾಡ್ಕೊಂಡು ಬರ್ಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.